ಈ ಸಿನಿಮಾ ರಿಲೀಸ್ ಇಂದಿನ ದಿವಸ ಕೆಲವು ಸ್ಟ್ರಾಟಜಿಗಳು ಇರುತ್ತೆ, ಪ್ರಮೋಷನ್ಸ್ ಗಿಮಿಕ್ಸ್ ಅಂತ ಇರುತ್ತೆ. ಫಸ್ಟ್ ಎಲ್ಲ ನಿಮ್ಮ ಮೇಲೆ ಅದು ಆಪ್ತರೆ ಕೊಟ್ಟಂತ ಸಂತ್ರಸ್ತೆ ಕೊಟ್ಟಂತ ಕಂಪ್ಲೇಂಟ್ ನೋಡಿದಾಗ ಇದೆಲ್ಲ ಒಂದು ಪ್ರಚಾರದ ಗಿಮಿಕ್ ಅನ್ನುವಂತ ಮಾಹಿತಿ ಇತ್ತು, ಮಾತುಗಳು ಕೇಳಿ ಬಂತು. ಬಟ್ ಎಕ್ಸಾಕ್ಟ್ ಆಗಿ ಏನಾಯ್ತು? ಈಗ ನಿಮ್ಮ ಜೊತೆ ಇದ್ದಂತವ್ರೆ, ಜೊತೆಗಿದ್ದಂತ ಅಷ್ಟು ದಿನಗಳ ಜರ್ನಿ ಮಾಡಿದಂತವ್ರು ಕಂಪ್ಲೇಂಟ್ ಕೊಡ್ತಾರೆ. ಆ ಸಿಚುವೇಶನ್ ಹೆಂಗ್ ಫೇಸ್ ಮಾಡಿದ್ರಿ, ಯಾಕಾಯ್ತು ಅಂತ? ಸರ್, ಅದು ಏನು ಕೊಟ್ಟರು, ಯಾರು ಕೊಡಿಸಿದ್ರು ಅದು ನನಗೂ ಗೊತ್ತಿಲ್ಲ. ಏನಿದೆ ಕಾನೂನು ತನಿಖೆ ನಡೀತಿದೆ, ಚಾರ್ಜ್ ಶೀಟ್ ಏನು ಬರುತ್ತೆ, ಕೋರ್ಟಲ್ಲಿ ಏನಿದೆ ನ್ಯಾಯಾಂಗಕ್ಕೆ ನಾನು ತಲೆ ಬಾಗ್ತೀನಿ, ಅದ್ರದ್ದೇನಿಲ್ಲ. ಇನ್ನು ಅದು ಬಿಟ್ರೆ ಇನ್ನು ಆಡಿಯೋ ಕೇಳಿ ನನಗೆ ಈ ಥರದ್ದೆಲ್ಲ ಇದೆಯಾ ಏನು, ನನಗೆ ಮೈಯೆಲ್ಲ ಉರಿತಿದೆ ಆಡಿಯೋ ಕೇಳಿದರೆ ಹಿಂಗಿದೆ ಅಂತ. ಅವರು ಯಾರು ಈಗೇನು ಗೊತ್ತಾ, ಹೊರಗಡೆ ಹೋದಾಗ ಇವನು ಪ್ರೂವ್ ಮಾಡೋಕೆ ಹೋಗ್ತಾ ಇದ್ದಾನೆ, ಅದು ಮಾಡೋಕೆ ಹೋಗ್ತಿದ್ದಾನೆ. ಈಗ ಒಂದು ಕಲ್ಲಲ್ಲ ಸರ್, ನನ್ನ ಮೇಲೆ ಮಿನಿಮಮ್ ಒಂದು 15-20 ಒಂದು ಲಾರಿಲಿ ದೊಡ್ಡ ಸೈಜ್ನೇ ತುಂಬಿಟ್ಟಿದ್ದಾರೆ. ಹಾಕಲ್ಲ, ಆಗ ತುಂಬ ಕಷ್ಟ ಆಗುತ್ತೆ. ಇನ್ನೂ ಗೊತ್ತಿಲ್ಲ ಯಾವಾಗ ಹೆಂಗೆ ಎದಳ್ತೀನೋ ಏನು ಕತೆ ಅನ್ನೋ ಗೊತ್ತಿಲ್ಲ. ತುಂಬ ಈಗ ಯಾವುದೋ ಒಂದು ಸುಂದರವಾದ ಒಂದು ಬೈಕ್ ತಗೋಬೇಕು, ಒಂದು ಸಿನಿಮಾ ಅನ್ನೋ ಬೈಕು. ನಾನು ಹುಟ್ಟಿ ತೊಡಿನ ಒಂದು ಕನಸು, ಒಂದು 16-17 ವರ್ಷದ ಕನಸು, ಜೂನಿಯರ್ ಆರ್ಟಿಸ್ಟ್ಗಳು ಮಾಡ್ಕೊಂಡು ಇದಾಗಬೇಕು ಅಂತ ಒಂದು ಕನಸಲ್ಲಿ ಒಂದು ಬೈಕ್ ತಗೊಂಬರ್ತೀನಿ, ಸಿನಿಮಾ ಅನ್ನೋ ಬೈಕ್ನ. ಅದು ಥಿಯೇಟ್ರಿಂದ ಇನ್ನೇನು ನಾಳೆ ಶೋರೂಮಲ್ಲಿ ಬಿಡಿಸ್ಬೇಕು ಗಾಡಿ, ಇನ್ನು ಕೀನು ಆನ್ ಮಾಡಿರಲ್ಲ, ಒಂದು ಕಾರ್ ತಂದು ಹೊಡಿತಾರೆ ಇಷ್ಟೇ. ಎದಳ ನಾನು ಅಷ್ಟರೊಳಗಡೆ ಆಡಿಯೋನೋ ಲಾರಿ ತಂದು ಮಟಾಶ್ ಅಂದರೆ ಕೈ ಕಾಲು ಏನು ಉಳಿಬಾರ್ದು, ಮಿದ್ಲು ಸತಿ ಉಳಿಬಾರ್ದು ಅನ್ನೋ ಮಟ್ಟಕ್ಕೆ ಹಿಂದೆ ಮುಂದೆ ಅರ್ಧ ಹಾಕಿದ್ದಾರೆ. ಈಗ ಗೊತ್ತಿಲ್ಲ ನಾನು ಕರ್ನಾಟಕದ ಜನತೆ ಹೆಂಗೆ ಹೊರಗಡೆ ನಾನು ರಿಸೀವ್ ಮಾಡ್ಕೋತಾರೋ, ನನ್ನ ಹೆಂಗೆ ಬೈದ್ಕೊಂತಾರೋ ಹೊರಗಡೆ ಗೊತ್ತಿಲ್ಲ. ಯಾರು ಬೈದರು, ಯಾರು ಇದು ಮಾಡಿದರು. ಈಗ 50% ಕೈ ಬಂತು ಬಾಯಿ ಬರಲಿಲ್ವೇ ಈ ಹುಡುಗಂಗೆ ಅಂತ ಅನ್ನೋರು ಇದ್ದಾರೆ. ಇನ್ನು 50 ಜನ ಒಂದು 50%, ಒಂದು 50% ಈ ನನ್ನ ಮಗ ಇಷ್ಟೊಂದು ದುರಾಂಕಾರ ಅಂತಲೂ ಬೈಕೊಂಡಿರ್ತಾರೆ. ಇನ್ನು 30% ಕೆಲವರು ನನ್ನ ಹಿಂದೆ ಜರ್ನಿಲಿ ಕೆಲವರೆಲ್ಲ ಆಗ್ಬೇಕಿತ್ತು ನನ್ನ ಮಗನಿಗೆ ಅನ್ನೋರು ಇದ್ದಾರೆ. ಬಟ್ ಎಲ್ಲರಿಗೂ ಒಳ್ಳೇದಾಗಲಿ. ನಾನಿದು ಆಡಿಯೋ ನಂದಲ್ಲ.